ಸ್ವಲ್ಪ ಸ್ವಲ್ಪ ಆದ್ರೂ ನೀನ್ ಹಳೆದನ್ನೆಲ್ಲ ಮರ್ತು ಬದ್ಲಾಗಿ ಹೊಸ ಜೀವನ ಮಾಡ್ತೀಯ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನೀನೀಗ ನಡೆದಿರೋ ಅನ್ಯಾಯನ ಮರ್ತು ಈ ಹೊಸ ಜೀವನನ ಒಪ್ಕೋಬೇಕು ಅಂದ್ರೆ ನೀನೇನ್ ಮಾಡ್ಬೇಕು ಅಂತಿದ್ಯಾ ಅದನ್ ಹೇಳು. ಕೇಳ್ತಿದ್ದೀನಲ್ಲ, ಬಾಯ್ ಬಿಟ್ಟು ಮಾತಾಡು ಮೈನಾ. ನ್ಯಾಯ ಸಿಗ್ಬೇಕು ಮೇಡಮ್ಮು. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು. ನನ್ ಧ್ರುವ ಅವರು ಸಂತೋಷವಾಗಿ ತಾಳಿ ಕಟ್ಟಿದಾರಲ್ವಾ, ಇದನ್ನ ಒಪ್ಕೊಳ್ಳೋಕ್ಕೂ ಆಗ್ದಿರೋ ತರ ಮಾಡಿದಾನಲ್ವಾ ಅಯೋಗ್ಯ. ಅವನ್ ಯಾರು ಅಂತ ನನ್ ಕಂಡು ಹಿಡಿಬೇಕು. ನನ್ ಕುಟುಂಬದ ಸಂತೋಷನ ಹಾಳು ಮಾಡಿದಾನಲ್ವಾ, ಆ ರಾಕ್ಷಸ ಯಾರು ಅಂತ ಕಂಡು ಹಿಡಿಬೇಕು. ಹಾಗ್ ಮಾಡ್ಬೇಕು ಅಂದ್ರೆ ಆ ಭೈರ ನನ್ ಕೈಗೆ ಸಿಗ್ಬೇಕು ಮೇಡಮ್ಮು. ಅವನೇನಾದ್ರೂ ಸಿಕ್ಕಿದ್ರೆ ಆ ಅಯೋಗ್ಯಂಗೆ ನನ್ ಶಿಕ್ಷೆ ಕೊಡಿಸ್ದಂಗ ಆಗುತ್ತೆ. ಆಗೊಂದ್ ವೇಳೆ ನನ್ ಮನ್ಸಲ್ಲಿ ಬೆಂಕಿ ತರ ಉರಿತಾ ಇದೆಯಲ್ಲ ಕೋಪ, ಅದ್ ಕಮ್ಮಿ ಆಗ್ಬೋದೇನೋ, ನನ್ ಮನ್ಸಿಗೆ ನೆಮ್ಮದಿ ಸಿಗ್ಬೋದೇನೋ. ಆಗ ನೀವೆಲ್ಲ ಆಸೆ ಪಡ್ತಾ ಇರೋ ತರ ನನ್ ಬದುಕಕ್ಕಾಗುತ್ತೆ. ಹಾಗಾದ್ರೆ ಆ ಬೈರಿನ ಹಿಂದೆನೆ ಎಲ್ಲ ರಹಸ್ಯ ಅಡ್ಕೊಂಡಿದೆ ಅಂತ ನೀನ್ ನಂಬ್ಕೊಂಡಿದ್ಯಾ? ಹೌದು ಮೇಡಮ್. ಆ ಬೈರಂಗೆ ಸಂಬಂಧಪಟ್ಟವರು ನಿನ್ಗೆ ಯಾರಾದ್ರೂ ಗೊತ್ತಾ? ಗೊತ್ತು. ಯಾರು? ಬೈರನ್ ಹೆಂಡ್ತಿ ಮೇಡಮ್. ಅವ್ರ ತವ ನಾನು ಒಂದ್ಸಲ ಫೋನಲ್ಲಿ ಮಾತಾಡಿವ್ನಿ. ಬೈರನ್ ಹೆಂಡ್ತಿ ಹತ್ರ ಮಾತಾಡಿದ್ಯಾ? ಅವ್ರೇನ್ ಹೇಳಿದ್ರು? ನನ್ ಗಂಡ ಕಣ್ಕಂಡ್ ಹುಡುಗಿರ ಹಿಂದೆ ಹೋಗೋ ಪೊರ್ಕಿ ಅವನಿಂದ ನನ್ ಜೀವನನೇ ಹಾಳಾಗೈತೆ ಅಂತ ಹೇಳಿದ್ರು. ಅದ್ ಸರಿ, ಅವ್ರ ಫೋನ್ ನಂಬರ್ ಏನಾದ್ರೂ ಇದೆಯಾ? ಐತೆ ಮೇಡಮ್, ನನ್ನ ಹತ್ರ ಅವ್ರ ಫೋನ್ ನಂಬರ್ ಐತೆ. ಸರಿ, ಅವ್ರಿಗೊಂದು ಫೋನ್ ಮಾಡ್ಕೊಡು. ಸಿಕ್ತು. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಾನು ಲೇಡೀಸ್ ಹಾಸ್ಟೆಲ್ ಇಂದ ಅರುಂಧತಿ ಮಾತಾಡ್ತಿರೋದು. ಬೆಳಗ್ಗೆ ಏನ್ರಿ ತಲೆ ತಿಂತಿದ್ದೀರಾ? ನಾನು ಯಾವ ಹಾಸ್ಟೆಲ್ಗೂ ಸೇರಕ್ ಇಷ್ಟ ಇಲ್ಲ. ಫೋನ್ ಇಡಿ ನೀವು. ಒಂದ್ ನಿಮಿಷ ಇರಮ್ಮ. ಏನ್ ಹೇಳಿ? ನಾನು ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿಲ್ಲ. ನಾನೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ನಿಮಗೆ ಫೋನ್ ಮಾಡ್ತಿದ್ದೀನಿ. ಸರಿ, ಅದೇನು ಅಂತ ಹೇಳಿ. ನಮ್ಮ ಹಾಸ್ಟೆಲಲ್ಲಿರೋ ಹುಡುಗಿಗೆ ನಿಮ್ ಗಂಡನಿಂದ ಅನ್ಯಾಯ ಆಗಿದೆ. ಗಂಡನಾ? ಯಾವನವನು? ಬೈರ. ನೀನು ಬೈರನ್ ಹೆಂಡ್ತಿ ತಾನೆ? ಅದು ಸ್ವಲ್ಪ ತಿಂಗಳುಗಳ ಹಿಂದೆ ಅಷ್ಟೇ. ಇವಾಗ ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ನಿಮ್ ಹಾಸ್ಟೆಲ್ ಇರೋ ಹುಡುಗಿಗೆ ಒಂದೇ ಎಲ್ಲ ಮೋಸ ಆಗಿರೋದು. ಅವನಿಂದ ತುಂಬಾ ಹುಡುಗಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ನಾನೇ ಮೊದಲನೇ ಅವಳು. ಆದ್ರೆ ಏನ್ ವ್ಯತ್ಯಾಸ ಅಂದ್ರೆ ನನಗವನು ತಾಳಿ ಕಟ್ಟಿದಾನೆ ಪಾಪಿ. ನಾನು ಅವನ್ನ ಮನುಷ್ಯನಾಗೆ ನೋಡ್ತಾ ಇಲ್ಲ. ನೋಡಿ, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ನೀವು ನನಗೆ ಫೋನ್ ಮಾಡೋದೆಲ್ಲ ಇಟ್ಕೋಬೇಡಿ. ನಾನು ಇಡ್ತೀನಿ ಇವಾಗ. ಹಲೋ ಹಲೋ ಹಲೋ, ಒಂದ್ ನಿಮಿಷ ಇರಮ್ಮ. ಅವಸರ ಪಟ್ಟು ಫೋನ್ ಕಟ್ ಮಾಡಬೇಡಿ. ನೀವೇ ಹೇಳೋ ತರ ಇಷ್ಟೊಂದು ಹೆಣ್ಮಕ್ಳನ್ನ ಹಾಳು ಮಾಡ್ದವನ್ನ ಪೊಲೀಸರಿಗೆ ಹಿಡ್ಕೊಡೋದಕ್ಕೆ ನಾನು ನಿಮಗೆ ಫೋನ್ ಮಾಡಿರೋದು. ನೋಡಿ, ನೀವು ಪೊಲೀಸ್ಗಾರು ಹಿಡ್ಕೊಡಿ, ಅವನಿಗೆ ನೇಣಿಗಾದ್ರೂ ಹಾಕಿ. ಅವನು ಸತ್ಕಿತ್ ಹೋದ್ರೆ ನನಗೆ ಹೇಳಿ. ಅವನ ಕೈಯಲ್ಲಿ ತಾಳಿ ಕಟ್ಸ್ಕೊಂಡ್ರ ತಪ್ಪಿಗೆ ಅವನ್ ಪಾಪನ್ ಕಳ್ಕೊಂತೀನಿ. ಇವಾಗ ಇಡ್ತೀನಿ ನಾನು. ಅಯ್ಯಯ್ಯೋ, ನೋಡಿದ್ರ ಮೇಡಮ್, ಇದೇ ತರ ಪ್ರತಿ ಸಲ ಫೋನ್ ಮಾಡಿದ್ರು ಏನಾದ್ರೂ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅದಕ್ಕೆ ಅಂತ ನಾವ್ ಹೀಗೆಲ್ಲ ಬಿಡಕ್ಕಾಗಲ್ಲ ಮೈನಾ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಬೈರನ್ ಅಂತವ್ರು ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೋತಾರೆ. ಇಂಥವ್ರನ್ನೆಲ್ಲ ನಾವು ಹುಡ್ಕೊಂಡು ಹೋಗ್ಬಾರ್ದು. ಕಾನೂನ್ ಮುಖಾಂತರ ನಮ್ಮನ್ನ ಹುಡ್ಕೊಂಡು ಬರೋ ಹಾಗೆ ಮಾಡ್ಕೋಬೇಕು. ಅದೆಲ್ಲ ಹೇಗಾಯ್ತದೆ ಮೇಡಮು? ನೀನಿದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಇದ್ರ ಬಗ್ಗೆ ನಾನ್ ನೋಡ್ಕೋತೀನಿ. ಆ ಬೈರ ಕಾಣಿಸ್ತಿಲ್ಲ ಅಂತ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರೆ ಸಾಕು. ಕೋರ್ಟ್ ಮೂಲಕನೇ ಅವನು ಎಲ್ಲಿದ್ದಾನೆ ಅಂತ ಹುಡುಕಿ ಮುಂದೆ ಕರ್ಕೊಂಡ್ ಬಂದು ನಿಲ್ಲಿಸ್ತಾರೆ.
ಹೌದಾ? ಇಂಥದೊಂದು ವಿಷಯ ಐತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮೇಡಮು. ಗೊತ್ತಿದ್ದಿದ್ರೆ ನಾನು ಯಾವತ್ತೂ ಮಾಡ್ತಿದ್ದೆ. ಪುಷ್ಪಕ್ ಸರು ಕೂಡ ಇದ್ರ ಬಗ್ಗೆ ಹೇಳಿರ್ಲಿಲ್ಲ. ಪುಷ್ಪಕ್ಕು ನಿನ್ನ ಸಮಸ್ಯೆಗೆ ಧ್ರುವನೇ ಕಾರಣ ಅಂತ ನಂಬಿದ್ದ. ಇಲ್ದೇ ಇದ್ದಿದ್ರೆ ಇಂಥ ವಿಷಯ ನಿನ್ ಯಾವತ್ತೋ ಗೊತ್ತಿರ್ತಿತ್ತು. ಪುಷ್ಪಕ್ಕು ಆ ಬೈರನ್ನ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತಿದ್ದ. ಪುಷ್ಪಕ್ ಸರು ತಿಳ್ಕೊಂಡಿರೋದು ತಪ್ಪು ಅಂತ ಅರ್ಥ ಮಾಡ್ಸಕ್ಕೆ ಅಲ್ವಾ ಮೇಡಮು ನಾನು ಇಷ್ಟೊಂದು ಪ್ರಯತ್ನ ಪಡ್ತಿರೋದು. ಮೇಡಮು, ನಾಳೆನೆ ಕೋರ್ಟಿಗೆ ಹೋಗಿ ಇದ್ರ ಬಗ್ಗೆ ಅರ್ಜಿ ಹಾಕಕ್ಕೆ ಹೇಳೋಣ. ನೀವು ನನ್ನ ಜೊತೆ ಕೋರ್ಟಿಗೆ ಬನ್ನಿ ಮೇಡಮು. ನೀನೇನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಏನಾಯ್ತು ಧ್ರುವ? ಸರ್ ನಾನೇನು ಹೊರಡ್ತೀನಿ ಸರ್. ಹೇ ಧ್ರುವ, ಇದೇನಿದು? ಮನೆವರೆಗೂ ಬಂದು ಒಳಗ್ ಬರ್ದೆ ಹಾಗೆ ಹೋಗ್ತಿದ್ಯಲ್ಲ. ಒಳಗ್ ನಡಿ ಬಾ. ಸರ್ ಪರವಾಗಿಲ್ಲ ಸರ್, ಕೈ ಹಾಕಿ. ಪುಷ್ಪಕ್, ಪುಷ್ಪಕ್ ಏನಾಯ್ತು? ಅಯ್ಯೋ ಪುಷ್ಪಕ್, ಏನಾಯ್ತು? ಏನಾಯ್ತು ನಿನ್ಗೆ? ಏನಾಯ್ತು ಧ್ರುವ? ಯಾಕೆ ಹೀಗೆ ಕರ್ಕೊಂಡ್ ಬಂದೆ? ಅದು ಪ್ಯಾನಿಕ್ ಆಗ್ಬೇಡಿ, ನನಗೇನು ಆಗಿಲ್ಲ. ಅದು ಕಾರ್ ಓಡಿಸ್ಕೊಂಡು ಹೋಗ್ತಿರುವಾಗ ಕಾರ್ AC ಗ್ಯಾಸ್ ಲೀಕ್ ಆಗಿ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗುತ್ತೆ. ಒಂಥರ ಸಫೋಕೇಶನ್ ಆಗೋಯ್ತು. ಅಯ್ಯೋ ದೇವ್ರೆ, ಏನು ಹೇಳ್ತಿದ್ಯಾ ನೀನು? ನಿನಗೇನು ತೊಂದ್ರೆ ಆಗಿಲ್ಲ ತಾನೆ? ಆರಾಮಾಗಿದ್ಯಾ ಅಲ್ವಾ? ಮಾತಾಡೋ. ಹೆದರ್ಕೋಬೇಡಿ, ಏನು ಆಗಿಲ್ಲ. ಸರಿಯಾದ ಸಮಯಕ್ಕೆ ಧ್ರುವ ಬಂದು ನನ್ನ ಕಾಪಾಡ್ದ. ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಈಗ ಹೆದರ್ಕೊಳ್ಳೋಂಥದ್ದೇನು ಇಲ್ಲಮ್ಮ, ರಿಲ್ಯಾಕ್ಸ್. ಏನು ಹೇಳ್ತಿದ್ಯಾ ನೀನು? ಹೆದರ್ಕೊಳ್ದೆ ಇನ್ನೇನ್ ಮಾಡ್ಲಿ? ಆ ಮೈನನ ನೀನ್ ಯಾವತ್ ನೋಡ್ದ್ಯೋ ಆವತ್ತಿಂದ ಈ ತರ ಏನಾದ್ರೂ ಒಂದ್ ಆಗ್ತಾನೆ ಇದೆ. ಅವಳಿಂದ ನಿನಗದಿನ್ನೂ ಏನೇನ್ ತೊಂದ್ರೆ ಆಗುತ್ತೋ ಏನೋ. ಆಂಟಿ ರಿಲ್ಯಾಕ್ಸ್. ಎಲ್ಲದಕ್ಕೂ ಯಾಕೆ ಮೈನನ್ನೇ ಬ್ಲೇಮ್ ಮಾಡ್ತೀರಾ? ಅವಳಿಗಾಗಿರೋ ಅನ್ಯಾಯಕ್ಕೆ ಅವಳೇನಾದ್ರೂ ನಮ್ ಕಂಪನಿ ಮೇಲೆ ಒಂದೇ ಒಂದ್ ಕಂಪ್ಲೇಂಟ್ ಕೊಟ್ಟಿದ್ರು ಇಷ್ಟ್ರಲ್ಲಿ ನಮ್ ಕಂಪನಿನೇ ಸೀಸ್ ಆಗಿರೋದು. ಅವಳ ರೀತಿ ಏನು ಮಾಡ್ದೆ ಬಂದಿದ್ದನ್ನೆಲ್ಲ ಅನ್ಭವಿಸ್ಕೊಂಡಿರೋದು ಅವಳ ಒಳ್ಳೆತನ. ಎಲ್ಲದಕ್ಕೂ ಅವಳನ್ನ ದೂಷಿಸ್ಬೇಡಿ ಆಂಟಿ. ನರ್ತನ, ಏನ್ ಮಾತಾಡ್ತಿದ್ಯಾ ನೀನು? ಅವಳ ಬಗ್ಗೆ ನಿನಗ್ ಗೊತ್ತಿಲ್ವಾ? ಅವಳು ನಮ್ ಕಂಪನಿನ ಕಾಪಾಡ್ತೀನಿ ಅಂತ ಯಾವತ್ ಬಂದ್ಲೋ ಆವತ್ತಿಂದ ನನ್ ಮಗನ್ ಜೀವಕ್ಕೆ ಒಂದಲ್ಲ ಒಂದ್ ತೊಂದ್ರೆ ಆಗ್ತಾನೆ ಇದೆ. ಅವಳು ಮಾಡಿದಕ್ಕೆ ಫಲ ಅಂತ ಒಂದಿರುತ್ತಲ್ಲ, ಅದನ್ನೆಲ್ಲ ನನ್ ಮಗ ಅನುಭವಿಸ್ತಾ ಇದ್ದಾನೆ. ಈ ಕಂಪನಿ ಹೋದ್ರೆ ಇದೇ ತರ 1000 ಕಂಪನಿನ ನನ್ ಗಂಡ ನನ್ ಮಗ ಸೃಷ್ಟಿ ಮಾಡ್ತಾರೆ. ಆದ್ರೆ ನನ್ ಮಗನ್ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ನನ್ ಮಗ ನನಗ್ ಮತ್ತೆ ವಾಪಸ್ ಸಿಗ್ತಾನ ನರ್ತನ?